ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಮಕ್ಕಳಿಂದ ಅತಿಯಾದ ಅಸಮಾಧಾನ ಉಂಟಾಗ್ತಕ್ಕಂಥದ್ದು ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗೆ ಕಿರಿಕಿರಿ ಆಗೋಗ್ಬಿಡುತ್ತೆ. ಆ ಥರದ ಒಂದು ಲಕ್ಷಣ ಇದೆ. ಸಭೆಗಳಲ್ಲಿ ಕಲಹಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನಗಳು ಏರ್ಪಾಡಾಗ್ತಕ್ಕಂಥದ್ದು. ಎಲ್ಲೋ ಸಭೆಗೆ ಹೋಗಿರ್ತೀರ, ಮತ್ತೆಲ್ಲೋ ಅಂಥ ಕಡೆ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು. ಮೀಟಿಂಗ್ಗಳಲ್ಲೇ ಆಗಬಹುದು, ಅಲ್ಲಿ ಸ್ವಲ್ಪ ಹುಷಾರು. ಚಿತ್ತ ಕೆರಳಿ ಬಿಡುತ್ತೆ, ಆ ಥರದೊಂದು ಸಾಧ್ಯತೆ ಇದೆ. ಸಾಕತ್ಲಾಗಿ ಎದ್ದು ಹೋಗಬೇಡ, ಆ ಥರದೊಂದು ಕಿರಿಕಿರಿ ಆಗೋ ಸಾಧ್ಯತೆ ಇರುತ್ತದೆ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಗುರುವಾರದ ನಂತರದಲ್ಲಿ ಚಂದ್ರನ ಬದಲಾವಣೆ ಆಗುತ್ತಲ್ಲ, ಅಂದರೆ ಸಂಚಾರ ಚೆನ್ನಾಗಿದೆ. ಅಲ್ಲಿ ವೃತ್ತಿಯಿಂದ ಸ್ವಲ್ಪ ಸಮಾಧಾನ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಹಣಕಾಸಿನಲ್ಲೂ ಸ್ವಲ್ಪ ಮಟ್ಟಿಗೆ, ಅಲ್ಲಿ ಧನಸ್ಥಾನದಲ್ಲೂ ಮಂದಿ ಸಂಚಾರವಾಗುತ್ತೆ. ಹೀಗಾಗಿ ಸ್ವಲ್ಪ ಅನಗತ್ಯ ವ್ಯಯಗಳೂ ಇದ್ದಾವೆ. ಸ್ವಲ್ಪ ಹುಷಾರಾಗಿರಬೇಕು. ಹಣ, ಆಹಾರ ಈ ವಿಚಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಕೊನೆ ವೇಳೆಗೆ ಶುಕ್ರವಾರ ಶನಿವಾರ ವೀಕೆಂಡ್ ಬಂತು ಅಂತ ಹೇಳಿ ಮನೆ ಬಾಗಿಲು ಹಾಕೊಂಡು ಹೊರಗೆ ಹೋದರೆ ಕಷ್ಟವೇ ಆಗಿಬಿಡುತ್ತೆ. ಆಹಾರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ವೃತ್ತಿಯಲ್ಲಿ ಕೊನೆಗೆ ಅಸಮಾಧಾನವೇ ಸೂಚಿಸ್ತಾ ಇದೆ. ಹೀಗಾಗಿ ಅಲ್ಲೂ ಸಮಾಧಾನ ಬೇಕು, ಬಹಳ ಮುಖ್ಯವಾಗಿ ಸಮಾಧಾನ. ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಮೊಸರು ದಾನ ಮಾಡಿ. ಇದು ನೋಡಿ ಕಿರಿಕಿರಿಗಳನ್ನ, ಆ ಚಿತ್ತ ಕೆರಳೋದು ಇದೆಲ್ಲ ಸಮಾಧಾನ ಮಾಡುತ್ತೆ. ಹೀಗಾಗಿ ಮೊಸರು ಪ್ರತಿದಿನ ನಾಳೆಯಿಂದ ತೊಗೊಂಡು ಹೋಗ್ಕೊಟ್ರೆ ತುಂಬಾ ಒಳ್ಳೆಯದು. ಶನಿವಾರದವರೆಗೆ ಮಾಡಿ.